ಟಿ.ಆರ್. ಸುಬ್ಬರಾವ್ ಅವರ ಕಾದಂಬರಿ ಆಧಾರಿತ ಸಿನಿಮಾ ಮಾರ್ಗದರ್ಶಿ. ನೀನೇ ಮುಖ್ಯವಾದ ಒಂದು ರೋಲ್ ಮಾಡುವಂತ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿ ಹೀಗೆ ಬಂದಿದ್ದು ಮಾರ್ಗದರ್ಶಿ. ಈ ಸಿನಿಮಾದ ಬಗ್ಗೆ ನಿಮ್ಮ ಅನುಭವವನ್ನು ಹಂಚಿಕೊಳ್ಳೋದಿದ್ರೆ? ಇದು 3 ಕಾದಂಬರಿ ತರಾಸು. ಮಾರ್ಗದರ್ಶಿ, ಬೆಳಕಿನ ಬೀದಿ, ವರ್ಣಜಾಲ. ಎಂ.ಆರ್. ವಿಠಲ್ ಹೋಗ್ಬಿಟ್ಟು ತರಾಸನ್ನು ಕೇಳಿದ್ರು, ಸೊ ನಿಮ್ಮ ಕಾದಂಬರಿಯ ರೈಟ್ಸ್ ಕೊಡಿ ಅಂತ. ಕಂಟಿನ್ಯೂಸ್ ಶೂಟಿಂಗು. ಅದ್ರ ಹಿಂದೆ 25 ದಿನ ರಾಜ್ಕುಮಾರ್ ಮನೆಗೆ ಬಂದಿಲ್ಲ. ಸೊ ಈ ಟೈಮ್ನಲ್ಲಿ ಪಾರ್ವತಮ್ಮ ಪ್ರೆಗ್ನೆಂಟ್. ಒಂದು ದಿನ ಬ್ರೇಕ್ ತೊಗೊಂಡು ಬಂದು 25 ದಿನ ಆಯ್ತು ಮನೆಗೆ. ವಿಠಲ್ ಭಾಳ ದೊಡ್ಡವ್ರೆ ವಿಠಲ್ಲು. ನಾನು ಅವ್ರ ಹತ್ರ ಕೇಳೋಕ್ಕಾಗಲ್ಲ, ಬೇಕಿದ್ರೆ ನೀನು ಕೇಳ್ಕೋಬೇಕು. ಮುತ್ತುರಾಜಲ್ಲಿ ಅವ್ನು ಕರೆಯೋನನ್ನ ಏನ ಹೆಂಡ್ತಿ ಬಂದು ಕೇಳಬೇಕು, ನಿನಗೆ ಕೇಳಕ್ಕೆ ಗೊತ್ತಾಗಲ್ವಾ ಅಂತೇಳಿ ಬಿಟ್ಕೊಟ್ಟಿದ್ದೆ. ಟಿ.ಆರ್. ಸುಬ್ಬರಾವ್ ಅವರ ಕಾದಂಬರಿ ಆಧಾರಿತ ಸಿನಿಮಾ ಮಾರ್ಗದರ್ಶಿ. ಇದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನಟನಾಗಿ ಅಭಿನಯಿಸಿದರೆ, ಚಂದ್ರಕಲಾ ಅವರು ನಟಿಯಾಗಿ ಅಭಿನಯಿಸಿದ್ದಾರೆ. ನರಸಿಂಹರಾಜು ಮುಂತಾದ ಅನೇಕ ಕಲಾವಿದರು ಕೂಡ ಈ ಸಿನಿಮಾದಲ್ಲಿ ಇದ್ದಾರೆ ಸರ್. ಈ ಸಿನಿಮಾದ ಬಗ್ಗೆ ನಿಮ್ಮ ಅನುಭವವನ್ನು ಹಂಚ್ಕೊಳ್ಳೋದಿದ್ರೆ? ರಾಜ್ಕುಮಾರ್ ನನಗೆ ವೈಯಕ್ತಿಕವಾಗಿ ಸಿನಿಮಾ ಮೇಲೊಂದು ಈ ಪುಸ್ತಕ ಇದೆ, ಎಂ.ಆರ್. ವಿಠಲ್ ಅವ್ರ ಬಗ್ಗೆ ನಾನು ಕೂರಿದ ಪುಸ್ತಕನ. ಇದನ್ನು ಬಿಡುಗಡೆ ಮಾಡಿದ್ದು ಪಾರ್ವತಮ್ಮ ರಾಜ್ಕುಮಾರ್ ಈ ಪುಸ್ತಕವನ್ನು. ಮತ್ತು ಮಾರ್ಗದರ್ಶಿ ಸಿನಿಮಾ ಬಗ್ಗೆ ನನಗೆ ಹೇಳಿದ್ದು ಪಾರ್ವತಮ್ಮ ರಾಜ್ಕುಮಾರ್. ಯಾಕಂದರೆ ಪಾರ್ವತಮ್ಮ ರಾಜ್ಕುಮಾರ್ಗೆ ಒಂದು ಬಹಳ ನಿಕಟವಾದ ಈ ಸಿನಿಮಾ ಬಗ್ಗೆ ಇತ್ತು. ನಾನು ಮಾತಾಡ್ತಾ ಹೇಳ್ತೀನಿ ಅದನ್ನು ಏನು ಅಂತೇಳಿ. ನಾನು ಎಂ.ಆರ್. ವಿಠಲ್ ಅಂದ ಕೂಡಲೇ ಅವ್ರು ಹೇಳಿದ್ರು, ಅಷ್ಟೊತ್ತಿಗೆ ಅಣ್ಣವ್ರು ಇರಲಿಲ್ಲ ಈ ಪುಸ್ತಕ ಬರುವಾಗ. ನಾನು ಬರ್ತೀನಪ್ಪ, ಖಂಡಿತ ಬರ್ತೀನಿ, ನಂಗೆ ಹೇಳೋದಿದೆ ಈ ಸಿನಿಮಾ ಬಗ್ಗೆ ಅಂತಂದರು. ನಮ್ಮಲ್ಲಿ ಬಹುಶಃ ಈಗಿನ ಜನ್ರೇಷನ್ ಅಥವಾ ನಿಮ್ಮ ಜನ್ರೇಷನ್ ಅವರಿಗೆ ಎಂ.ಆರ್. ವಿಠಲ್ ಅಂದರೆ ಯಾರು ಅಂತ ಗೊತ್ತಿರಲ್ಲ. ಮಡಕ್ಷಿರ ರಾಘವೇಂದ್ರ ರಾವ್ ವಿಠಲ್ ಅಂತ ಹೇಳಿ ಅವರ ಪೂರ್ತಿ ಹೆಸರು. ಅವರು ಜಾಗತಿಕವಾಗಿ ಹೆಸರು ಮಾಡಿದ ಕನ್ನಡಿಗರು. ಈಗ ಕನ್ನಡಿಗರು ದೊಡ್ಡ ಮಾಡ್ತಾರಲ್ಲ, ಅವ್ರು ಕನ್ನಡ ಚಿತ್ರರಂಗಕ್ಕೆ ಬರುವ ಮುಂಚೆನೇ ಜಾಗತಿಕವಾಗಿ ಬಹಳ ದೊಡ್ಡ ಹೆಸರನ್ನು ಮಾಡಿದ್ರು ಅವರು. 1908 ಇದನ್ನು 2008ರಲ್ಲಿ ಪುಸ್ತಕ ಬಂದಿದೆ. ಅವ್ರ ಶತಮಾನೋತ್ಸವಕ್ಕೆ ಈ ಪುಸ್ತಕ ಬರೆದಿದ್ದು ನಾನು. ಜುಲೈ 19 ಮೈಸೂರಿನಲ್ಲಿ ಹುಟ್ಟಿದ್ರು. ಮೃಚ್ಚಿಕಟಿಕ ಅಂತ ಹೇಳಿ ಒಂದು ಮುಖಿ ಸಿನಿಮಾದಲ್ಲಿ ಅಭಿನಯಿಸಿದ್ರು. ಬಹಳ ಮುಖ್ಯವಾಗಿ ಅವರು ಬೇಸಿಕಲಿ ಇಂಜಿನಿಯರ್ ಆಗಿ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಇದ್ದಂಥವ್ರು. ಭಾರತೀಯ ಚಿತ್ರರಂಗದ ಪಿತಾಮಹ ದಾದಾ ಸಾಹೇಬ್ ಫಾಲ್ಕೆ ಅವರ ಅಂಡರ್ನಲ್ಲಿ ಕೆಲಸ ಮಾಡಿದ ಏಕೈಕ ಕನ್ನಡಿ. ಫಾಲ್ಕೆ ಅವರ ಗಂಗಾವತರಣ ಸಿನಿಮಾದಲ್ಲಿ ಅವರು ಕೆಲಸ ಮಾಡಿದ್ರು. 1937ರಲ್ಲಿ ಆಸೋಂಕಿ ದುನಿಯಾ ಅಂತ ಹಿಂದಿ ಸಿನಿಮಾನ ನಿರ್ದೇಶನ ಮಾಡಿದರು. ಆಮೇಲೆ ಅವರು 1948ರಲ್ಲಿ, ಎಷ್ಟು ವರ್ಷದಿಂದ ಲೆಕ್ಕ ಹಾಕಿ, ಬರ್ನಿಂಗ್ ಟ್ರೈನ್ ಅನ್ನುವ ಫ್ರೆಂಚ್ ಸಿನಿಮಾನ ನಿರ್ದೇಶನ ಮಾಡಿದರು ಆ ಕಾಲದಲ್ಲಿ. ಹೀಗೆ ಜಗತ್ತಿನ ಬಹುತೇಕ ಭಾಷೆಗಳಲ್ಲೆಲ್ಲ ಅಭಿನಯಿಸಿದ ಎಂ.ಆರ್. ವಿಠಲ್ ಕನ್ನಡಕ್ಕೆ ಬಂದಿದ್ದು ತಮ್ಮ 55ನೇ ವಯಸ್ಸಲ್ಲಿ. ಅಂದರೆ ಎಲ್ಲ ನಿರ್ದೇಶಕರು ನಿವೃತ್ತರಾಗುವ ಸಂದರ್ಭಕ್ಕೆ ಅವರು ಕನ್ನಡಕ್ಕೆ ಬಂದರು. ಧರ್ಮ ವಿಜಯದ ಕೆಲವು ಭಾಗಗಳನ್ನು ಅವರು ಮಾಡಿದ್ರು. ಈ ಸಂದರ್ಭದಲ್ಲಿ ಅವರಿಗೆ ವಾದಿರಾಜ್ ಅವರ ಕುಟುಂಬದ ಜೊತೆಗೆ ಒಂದು ಒಡನಾಟ ಬೆಳೀತು. ಹರಿಣಿಯವ್ರ ಜೊತೆಗೆ ಅವ್ರು ಶ್ರೀನಿವಾಸ ಪಣಿಯಾಡಿ ಅಂಥೇಳಿ ವಾದಿರಾಜ್ ಮತ್ತು ಹರಿಣಿಯವರ ತಂದೆ, ಅವರು ಸ್ವತಂತ್ರ ಹೋರಾಟಗಾರರು. ಅವ್ರ ಜೊತೆಗೆ ಬಹಳ ನಿಕಟವಾದ ಸಂಪರ್ಕ ಬಂತು. ಈ ಪಣಿಯಾಡಿ ಅವರು ತೀರ್ಕೊಂಡಾಗ ತಿರುಪತಿ ಪದ್ಮ ಸರೋವರದಲ್ಲಿ ಅವರ ಮುಂದಿನ ಕೆಲಸಗಳೆಲ್ಲ ಆಗುವಾಗ ವಾದಿರಾಜ ನಮ್ಮ ಅಪ್ಪನ ಹೆಸರಲ್ಲಿ ಒಂದು ಸಿನಿಮಾ ಮಾಡಬೇಕು ನಾವು ಉಳಿಸ್ಕೊಳ್ಳೋಕ್ಕೆ. ಹಾಗೆ ಎಂ.ಆರ್. ವಿಠಲ್ ನಾನೇ ಮಾಡ್ತೀನಿ ಅಂತ ಹೇಳಿದಾಗ ನಂದಾದೀಪ ಸಿನಿಮಾವನ್ನು ಮಾಡಿದ್ರು. ನ್ಯಾಷನಲ್ ಅವಾರ್ಡ್ ಬಂತು ನಂದಾದೀಪಕ್ಕೆ. ಈ ನಂದಾದೀಪದಲ್ಲಿ ರಾಜ್ಕುಮಾರ್ ಅಭಿನಯಿಸಿದ್ದಾರೆ. ತುಂಬ ಅದ್ಭುತವಾದ ಅಭಿನಯವನ್ನು ಕೊಟ್ಟಿದ್ದಾರೆ ರಾಜ್ಕುಮಾರ್. ಅದರಲ್ಲಿ ಗಾಳಿಗೋಪುರ ನಿನ್ನ ಆಶಾ ತೀರ ಅಂತ ಹೇಳುವುದಂತೂ ಬಹಳ ಪ್ರಸಿದ್ಧವಾದಂಥ ಹಾಡು. ಇದಾದ ಮೇಲೆ ಮಿಸ್ ಲೀಲಾವತಿ ಮಾಡಿದ್ರು. ಮಿಸ್ ಲೀಲಾವತಿಯ ಮೂಲಕ ಎಂ.ಆರ್. ವಿಠಲ್ಲು ಬಹಳ ದೊಡ್ಡ ಹೆಸರನ್ನು ಮಾಡಿದ್ರು. ಪ್ರೇಮಮಯಿ ಅಂತ ಒಂದು ಸಿನಿಮಾ ಮಾಡಿದ್ರು. ಇದು ಕುಟುಂಬಿನಿ ಎನ್ನುವ ಮಲಯಾಳಂ ಸಿನಿಮಾ. ಇದರಲ್ಲಿ ಜಯಂತಿ ಹೀರೋಯಿನು, ರಾಜ್ಕುಮಾರ್ ಹೀರೋ ಆಗಿದ್ದರು. ಲೀಲಾವತಿ ಅವರ ಅತ್ತಿಗೆ ಪಾತ್ರ. ಸೊ ರಾಜ್ಕುಮಾರ್ ಅತ್ತಿಗೆ ಪಾತ್ರದಲ್ಲಿ ಲೀಲಾವತಿ ಅಭಿನಯಿಸಿದಂಥ ಸಿನಿಮಾ ಅದು. ಟೂ ಬೇಡಪ್ಪ ಓಡಿ ಬಂದು ನನ್ನ ಸಂಗ ಕಟ್ಟಪ್ಪ ಹಾಡಿರ್ತಕ್ಕಂಥ ಸಿನಿಮಾ ಇದು.
ದುಡ್ಡು ಬೇಡಪ್ಪ, ಓಡಿ ಬಂದು ನನ್ನ ಸಂಗ ಕಟ್ಟಪ್ಪ, ನೋಡಪ್ಪ ಚಂದಮಾಮ ನಮ್ಮ ಕೂಡ ಆಡಲೆಂದು ಬಂದನಪ್ಪ. ಇದು ಆದ ಮೇಲೆ ನಕ್ಕರದೇ ಸ್ವರ್ಗವನ್ನ ನರಸಿಂಹರಾಜು 100ನೇ ಸಿನಿಮಾವನ್ನ ಮಾಡಿದ್ರು. ಇದು ಆದ ಮೇಲೆ ಇವರು ಅಣ್ಣ ಅವ್ರಿಗೊಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಕಾಲ್ ಶೀಟ್ ಎಲ್ಲ ತಗೊಂಡಿದ್ರು. ಕಾಲ್ ಶೀಟ್ ಎಲ್ಲ ತಗೊಂಡಾಗ RNR ಅವರ ನಾಗೇಂದ್ರ ರಾಯರು ಶ್ರೀಕಾಂತ್ ಆ್ಯಂಡ್ ಶ್ರೀಕಾಂತ್ ಪ್ರೊಡಕ್ಷನ್ಸ್ ಅಂತೇಳಿ, ಅವರಿಬ್ಬರು ಮಕ್ಕಳು ಶ್ರೀಕಾಂತ್ ಅಂತೇಳಿ ಅವ್ರ ಹೆಸರಿನಲ್ಲಿ ಮಾಡಿದ ಲಾಂಛನ ಇದು. ಸುಂದರ್ಲಾಲ್ ಮೆಹ್ತಾ ಅಂತೇಳಿ ಫೈನಾನ್ಷಿಯರ್. ಅವರು ಹಣ್ಣೆಲ್ಲ ಚಿಗುರಿದಾಗದ ರೈಟ್ಸನ್ನು ತೊಗೊಂಡ್ಬಿಟ್ರು. ಹಣ್ಣೆಲ್ಲ ಚಿಗುರಿದಾಗದ ರೈಟ್ಸನ್ನು ತೊಗೊಂಡ್ರೆ ಅಣ್ಣ ಅವರ ರೈಟ್ಸನ್ನು ತೊಗೊಂಡ್ಬಿಟ್ಟಿದ್ದಾರೆ. ಹಣ್ಣೆಲ್ಲ ಚಿಗುರಿದಾಗದಲ್ಲಿ ಅಣ್ಣ ಅವರಿಗೆ ಬಹಳ ಮುಖ್ಯವಾದ ಪಾತ್ರ ಇಲ್ಲ. ಇನ್ನೊಂದು ಸಂಖ್ಯೆಯ ದೃಷ್ಟಿಯಿಂದ ಹಣ್ಣೆಲ್ಲ ಚಿಗುರಿದಾಗ ಅಣ್ಣ ಅವರ 100ನೇ ಸಿನಿಮಾ ಅದು. ಅದರಲ್ಲಿ ಅವ್ರಿಗೆ ಮುಖ್ಯವಾದ ಪಾತ್ರ ಇಲ್ಲ ಅನ್ನುವ ಕಾರಣಕ್ಕೆ ಭಾಗ್ಯದ ಬಾಗಿಲನ್ನು 100ನೇ ಸಿನಿಮಾ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇದರಲ್ಲಿ ಕಲ್ಪನಾ ಮತ್ತು ರಾಜ್ಕುಮಾರ್ ಬಹಳ ಇದ್ದ ಚಿಕ್ಕ ಅವಕಾಶದಲ್ಲೇ ಕಲ್ಪನಾ ಮತ್ತು ನಾಗೇಂದ್ರ ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಈ ಸಿನಿಮಾ ಆದಮೇಲೆ ಒಂದು ಬಹಳ ಅಣ್ಣ ಇವರಿಗೆ ಒಂದು ಕಾಡ್ತಾ ಇತ್ತು. ಏನು ಅಂತಂದರೆ ಅಣ್ಣವ್ರಿಗೊಂದು ಸರಿಯಾದ ರೋಲ್ ಕೊಡಲಿಲ್ಲ ನಾನು ಅಂತ ಹೇಳಿ. ಇದಕ್ಕಿಂತ ಮುಂಚೆ ಬಂದ ಸಿನಿಮಾ ಮನಸ್ಸಿದ್ದರೆ ಮಾರ್ಗದಲ್ಲಿ ಈ ಜೀವನ ಬೇವು ಬೆಲ್ಲ, ಅಗ್ನಿರಾಮುಡು ಅಂತ ಹೇಳಿ ಒಂದು ಇದು ರಿಮೇಕ್ ಸಿನಿಮಾ. ಇದರಲ್ಲಿ ಒಂದು ಬಹಳ ದೊಡ್ಡ ಸಿನಿಮಾ ಸೀನ್ ಇದೆ, ಬಹಳ ಲಾಂಗ್ ಶಾಟ್ ಇದಿದೆ. ಸೊ ಅದು ಏನು ಅಂದರೆ ಈ ಜೀವನ ಬೇವು ಬೆಲ್ಲ ರೀಸಿಂಕ್ರನೈಸ್ ಮಾಡಿದ್ದು ಏನು ಅಂದರೆ ಅದರ ಬ್ಯಾಕ್ ಪ್ರೊಜೆಕ್ಷನ್ ಅಂತ. ಸೈಕಲಲ್ಲಿ ಹಾಡ್ಕೊಂಡು ಹೋಗೋದು, ಅದ್ರ ಹಿಂದಿನ ಬೀದಿಗಳಿದೆಯಲ್ಲ ಮದ್ರಾಸಿಂದು, ಅದು ಬ್ಯಾಕ್ ಪ್ರೊಜೆಕ್ಷನ್. ಅದು ನಿಜವಾಗ್ಲೂ ಅಲ್ಲಿ ಈಗ ಸುಲಭ. ಈಗ ನೀವು ಗ್ರೀನ್ ಮ್ಯಾಟ್ ಮಾಡೋದೇ ಅದಕ್ಕೆ ಅಲ್ವಾ. ಈ ಗ್ರೀನ್ ಮ್ಯಾಟ್ ಕಾನ್ಸೆಪ್ಟು ಆವಾಗ ಇನ್ನೂ ಹೊಸ್ತು. ಇದು ಈ ಬ್ಯಾಕ್ ಪ್ರೊಜೆಕ್ಷನ್ ಮಾಡುವಾಗ ಒಂದು ಕಂಟಿನ್ಯೂಟಿ ಮಿಸ್ ಆಗುತ್ತೆ. ಒಂದೇ ಶಾರ್ಟಲ್ಲಿ ಡೈಲಾಗ್ ತೆಗಿಬೇಕು ಅಂತ ಅನ್ನುವಾಗ ವಿಠಲ್ ಹೇಳ್ತಾರೆ, ರಾಜ್ಕುಮಾರ್ ಯು ಆರ್ ಗ್ರೇಟ್ ಅಂತ ಹೇಳಿ. ರಾಜ್ಕುಮಾರ್ ಹೇಳ್ತಾರೆ, ಸರ್ ನೀವು ನನ್ನಿಂದ ಮಾಡಿಸಿದ್ರಿ. ಆಗ ವಿಠಲ್ ಹೇಳ್ತಾರೆ, 2 ಸಿನಿಮಾ ನಂತರ ರಿಮೇಕೇ ಮಾಡಿಸಿದ್ನಪ್ಪ, ನನಗೊಂದು ಹಣ್ಣೆಲ್ಲ ಚಿಗುರಿದಾಗ ಮಾಡಿಸಿದ್ರು ನಿಂಗೆ ಮುಖ್ಯವಾದ ರೋಲ್ ಇಲ್ಲ, ನೀನೇ ಮುಖ್ಯವಾದ ಒಂದು ರೋಲ್ ಮಾಡುವಂಥ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿ ಹೀಗೆ ಬಂದಿದ್ದು ಮಾರ್ಗದರ್ಶಿ ಮಾಡುವಾಗ ಅಣ್ಣವರು ಯಾವಾಗಲೂ ಈ ಸಿನಿಮಾ ಬಗ್ಗೆ ಒಂದು ಹೇಳೋರು, ಈ ರೋಡ್ ಈಗ ನಾವೆಲ್ಲ ಹೇಳ್ತೀವಿ ಅಭಿವೃದ್ಧಿ, ಕಾಡು ಕಡ್ದು ರೋಡ್ ಮಾಡೋದು ಅಂತೆಲ್ಲ. ಸೊ ಒಂದು ಕಾಲದಲ್ಲಿ ಈ ರೋಡ್ ಮಾಡುವುದು ಇದೆಯಲ್ಲ, ಇದು ಒಂದು ಅಭಿವೃದ್ಧಿನೇ. ಹಳ್ಳಿಗಳಿಂದ 10 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು. ಸೊ ನಿಮ್ಗೆ ಅಲ್ಲಿ ಬಸ್ ಬರಲ್ಲ, ಯಾವ ವೆಹಿಕಲ್ಲು ಬರಲ್ಲ, ನೀವು ಯಾವುದೋ ಒಂದು ಹಳ್ಳ ದಾಟ್ಕೊಂಡು ಹೋಗಬೇಕು. ನೀವು ಮಲೆನಾಡಲ್ಲೆಲ್ಲ ಹಾಗೆ ಅಲ್ಲಮ್ಮ, ಒಂದು ಸುಂಕ ದಾಟ್ಕೊಂಡು ಹೋಗಬೇಕು, ಯಾವುದೋ ಒಂದು ನದಿ ದಾಟ್ಕೊಂಡು ಹೋಗಬೇಕು. ಈ ಥರದ ಇದ್ದ ಕಾಲದಲ್ಲಿ ಒಂದು ರಸ್ತೆ ಮಾಡೋದಿದೆಯಲ್ಲ, ಅದು ಅವರನ್ನು ನಾಗರಿಕತೆಗೆ ತೆಗೆದುಕೊಳ್ಳೋ ಕ್ರಮ. ಇದಕ್ಕೆ ಬಹಳ ಜನ ಅಡ್ಡಿಪಡಿಸು, ಯಾಕೆಂದ್ರೆ ನಾಗರಿಕತೆಗೆ ತೆಕ್ಕೋಬಾರ್ದು ಅಂಥೇಳಿ. ಈ ಅಣ್ಣವ್ರು ಯಾವಾಗಲೂ ಅನ್ನೋರು, ಈ ಮಾರ್ಗದರ್ಶಿ ಕತೆ ಇಟ್ಕೊಂಡಾಗ, ನೋಡೇ ಒಂದು ರೋಡ್ ಮಾಡುವುದು ಎಷ್ಟರಲ್ಲಿ ಎಷ್ಟು ಕತೆ ಇದೆ ಅಂತ ನನಗೆ ಈ ಸಿನಿಮಾ ಮಾಡಿದಾಗಲೇ ಗೊತ್ತಾಗಿದ್ದು ಅಂತ ಹೇಳಿ. ಇದು 3 ಕಾದಂಬರಿ ತರಾಸೋದು. ಮಾರ್ಗದರ್ಶಿ, ಬೆಳಕಿನ ಬೀದಿ, ಆಮೇಲೆ ವರ್ಣಜಾಲ, 3 ಕಾದಂಬರಿಯನ್ನು ಇಟ್ಕೊಂಡು ಮಾಡಿದಂಥ ಸಿನಿಮಾ ಮಾರ್ಗದರ್ಶಿ. ಇದ್ರ ಹಿಂದೆ ಮನಸ್ಸಿದ್ದರೆ ಮಾರ್ಗ ಮಾಡುವಾಗ ಅವಾಗೆಲ್ಲ ಡಬ್ಬಿಂಗ್ ರಿಮೇಕ್ ಸಿನಿಮಾಗಳ ಬಗ್ಗೆ ಎಲ್ಲ ಕನ್ನಡ ಚಳುವಳಿಗಾರರು ಹೋರಾಟ ಮಾಡ್ತಾ ಇರುವಾಗ ತರಾಸು ಕೂಡ ಈ ಕನ್ನಡ ಚಳುವಳಿಗಾರರಲ್ಲಿ ಬಹಳ ಮುಖ್ಯವಾದವರು, ಡಬ್ಬಿಂಗ್ ವಿರೋಧಿ ಚಳುವಳಿಯಲ್ಲಿ ಬಹಳ ಮುಖ್ಯವಾದವರು. ಆವಾಗ ಸಹಜವಾಗಿ ವಿಠಲ್ಗೊಂದು ಇದು ಆ್ಯಕ್ಚುಲಿ ಅದು ರಿಮೇಕ್ ಸಿನಿಮಾ ಅಲ್ಲ ಮನಸ್ಸಿದ್ದರೆ ಮಾರ್ಗ. ಅದಕ್ಕೆ ತೋರಿಸ್ಬಿಟ್ಟು ನಮ್ಮ ಸಿನಿಮಾಕ್ಕೂ ಗಲಾಟೆ ಮಾಡಬೇಡ್ರಪ್ಪ ಅಂತ ತೋರಿಸಿದಾಗ ತರಾಸು ಹೇಳಿದ್ರು, ಖಂಡಿತ ಇಲ್ಲ ನಿಮ್ಮ ಸಿನಿಮಾಕ್ಕೆ ಮಾಡಲ್ಲ, ಯಾಕಂದರೆ ನಿಜವಾದ ಕನ್ನಡ ಅಭಿಮಾನವನ್ನು ತುಂಬಿದ್ದೀರ ಈ ಸಿನಿಮಾದಲ್ಲಿ ಅಂತೇಳಿ. ಆವಾಗಲೇ ನಿಮ್ಮದೊಂದು ಕಾದಂಬರಿ ಇಟ್ಕೊಂಡು ಮುಂದಿನ ಸಿನಿಮಾ ಮಾಡ್ತೀನಿ ಅಂತ ಅಂದರು. ಸರಿ, ಆವಾಗ ತರಾಸು ಹೋಗ್ಬಿಟ್ಟು MR ವಿಠಲ್ ಹೋಗ್ಬಿಟ್ಟು ತರಾಸನ್ನು ಕೇಳಿದ್ರು, ಸೊ ನಿಮ್ಮ ಕಾದಂಬರಿಯ ರೈಟ್ಸನ್ನು ಕೊಡಿ ಅಂತ. ಅವ್ರು ಅಂದ್ರೆ ನಿಮಗೇನ ಯಾವಾಗ ಅಗ್ರಿಮೆಂಟ್ ಕಳಿಸಿದ್ರು, ನಾನು ಸೈನ್ ಮಾಡ್ತೀನಿ ಅಂತೇಳಿ. ಆವಾಗ ಅವರು ಅಂದರು, ಅಗ್ರಿಮೆಂಟ್ ಕಳಿಸೋದು ಮಾತ್ರ ಅಲ್ಲ, ನಿಮ್ಮ ನಮ್ಮ ಸಿನಿಮಾ ಜೊತೆಗಿರಬೇಕು, ಯಾಕೆಂದರೆ ಸಂಭಾಷಣೆ ಕೂಡ ನೀವೇ ಬರಿಬೇಕು ಅಂತೇಳಿ
ತರಾಸುಗೆ ಹೇಳಿದ್ರು, ತರಾಸು ಇಲ್ಲಪ್ಪ ನಂಗೆ ಎಲ್ಲಿ ಮೈಸೂರು ಬಿಟ್ಟು ನಿಮ್ಮ ಹಿಂದೆಲ್ಲ ಬರೆಯೋಕ್ಕಾಗತ್ತೆ ಅಂದರೆ ಅವರ ಹೆಂಡತಿ ಅಂಬುಜಾ ತರಾಸು ಅವ್ರು ಹೇಳಿದ್ರು, ಇಲ್ಲ ಖಂಡಿತ ನಾನು ಕಳಿಸ್ಕೊಡ್ತೀನಿ. ಯಾಕೆ ಅಂತಂದರೆ ನಾವೆಲ್ಲ ನಿಮ್ಮ ಹಣ್ಣೆಲ್ಲ ಚಿಗುರಿದಾಗ ಸಿನಿಮಾದ ಅಭಿಮಾನಿಗಳು ಅಂತೇಳಿ. ಸೊ ತರಾಸು ಅವ್ರನ್ನ ಕೊಂಡು ಈಗ ಒಂದು ಊರು ಬೇಕು ನಿಮ್ಗೊಂದು 3-4 ಕಿಲೋಮೀಟ್ರ್ ಕಾಡಿರಬೇಕು ಮೈನ್ ಇದಕ್ಕೆ. ಸೊ ಇಂಥ ಊರನ್ನು ಕರ್ನಾಟಕದ ಎಲ್ಲ ಕಡೆ ತರಾಸು ಮತ್ತು ವಿಠ್ಠಲ್ ಹುಡುಕಿದ್ರೆ ಕೊನೆಗೆ ಬಂಡೀಪುರದಿಂದ 3 ಮೈಲಿ ದೂರದಲ್ಲಿ ಒಂದು ಮಂಗಳಾಪುರ ಅಂತ ಒಂದು ಊರು ಸಿಕ್ತು. ಅಲ್ಲೊಂದು ಪುಟ್ಟ ಹಳ್ಳಿ, ಒಂದು 20-25 ಮನೆ, ಹೆಚ್ಚಿನವ್ರು ಜೇನು ಕುರುಬರು ಅಲ್ಲಿದ್ದಿದ್ದು, ಒಂದಿಷ್ಟು ಬಡ ರೈತರು ಇದನ್ನು ಮಾಡ್ತಾ ಇರುವಾಗ ಬಾಲಕೃಷ್ಣ ಈ ಸಿನಿಮಾದಲ್ಲಿ ಬಹಳ ಮುಖ್ಯವಾದ ರೋಲ್. ಅವರ ವಿಲನ್, ಅವ್ರ ವಿಲನ್ ಅನ್ನೋದು ಕೊನೆಗೆ ಗೊತ್ತಾಗುತ್ತೆ. ಸೊ ವಿಲನ್ ಅಂತ ಹೇಳೋದು ಇದೆಲ್ಲ ಮಂಗಳದಲ್ಲಿ ಮಾಡ್ತಾಯಿದ್ರು. ಈ ಮಂಗಳ ಹಳ್ಳಿ ವಿಷಯದಲ್ಲಿ ನಾನು ಪಾರ್ವತಮ್ಮನ ನೆನಪು ಮಾಡ್ಕೊಂಡು ಇಲ್ಲಿ ಶೂಟಿಂಗು ಯಾಕೆ ಅಂತಂದ್ರೆ ಫುಲ್ ಯೂನಿಟನ್ನೆಲ್ಲ ತೊಗೊಂಡು ಹೋಗ್ಬಿಟ್ಟು ಇದಾಗಿ ಆಲ್ಮೋಸ್ಟು ಒಂದು 10 ದಿನ ಕಂಟಿನ್ಯೂಸ್ ಶೂಟಿಂಗು. ಅದ್ರ ಹಿಂದೆ 25 ದಿನ ರಾಜ್ಕುಮಾರ್ ಮನೆಗೆ ಬಂದಿಲ್ಲ. ಸೊ ಈ ಟೈಮ್ನಲ್ಲಿ ಪಾರ್ವತಮ್ಮ ಪ್ರೆಗ್ನೆಂಟ್, ಬಹುಶಃ ರಾಘವೇಂದ್ರ ರಾಜ್ಕುಮಾರ್ ಪ್ರೆಗ್ನೆನ್ಸಿ ಇರಬೇಕು. ಆವಾಗ ಅಣ್ಣವ್ರ ಹತ್ರ ಹೇಳಿದ್ರಂತೆ, ಒಂದು ದಿನ ಬ್ರೇಕ್ ತೊಗೊಂಡು ಬನ್ನಿ, 25 ದಿನ ಆಯ್ತು ಮನೆಗೆ ಬಂದಿಲ್ಲ, ಇನ್ನೇನು ಡೆಲಿವರಿ ಡೇಟ್ಸ್ ಎಲ್ಲ ಹತ್ರ ಬರ್ತಾ ಇದೆ ಅಂತ ಅನ್ನುವಾಗ ಅಣ್ಣವ್ರು ಒಂದೇ ಮಾತಂದ್ರಂತೆ, ವಿಠ್ಠಲ್ ಭಾಳ ದೊಡ್ಡವ್ರಮ್ಮ ವಿಠ್ಠಲ್ಲು, ನಾನು ಅವ್ರ ಹತ್ರ ಕೇಳೋಕ್ಕಾಗಲ್ಲ, ಬೇಕಿದ್ರೆ ನೀನು ಕೇಳ್ಕೋಬೇಕು ಅಂತೇಳಿ. ಇದನ್ನು ಪಾರ್ವತಮ್ಮ ನಾನು ಪುಸ್ತಕ ಬಿಡುಗಡೆ ಮಾಡೋ ಭಾಷಣದಲ್ಲೂ ಈ ಮಾತನ್ನು ಹೇಳಿದರು. ಆಗ ಇವರೇ ವಿಠ್ಠಲ್ ಹತ್ರ ಧೈರ್ಯವಾಗಿ ಹೋಗಿ ಹೇಳಿ, ಹಿಂಗೆ ಒಂದು ದಿನ ಅವ್ರನ್ನ ಶೂಟಿಂಗ್ ಬಿಟ್ಕೊಟ್ಬಿಡಿ ನನಗೆ ಅಂತಂದಾಗ, ಮುತ್ತುರಾಜಲ್ಲಿ ಅವ್ನು ಕರೆಯೋನನ್ನ ಏನಯ್ಯ ಹೆಂಡ್ತಿ ಬಂದು ಕೇಳಬೇಕು, ನಿನಗೆ ಕೇಳೋಕ್ಕೆ ಗೊತ್ತಾಗಲ್ವಾ ಅಂತೇಳಿ ಬಿಟ್ಕೊಟ್ಟಿದ್ರು. ಈ ಇನ್ಸಿಡೆನ್ಸ್ ಪಾರ್ವತಮ್ಮ ನನ್ನ ಹತ್ರನೂ ಹೇಳಿದರು. ಆಮೇಲೆ ಪುಸ್ತಕ ಬಿಡುಗಡೆ ಮಾಡುವಾಗಲೂ ಈ ಇನ್ಸಿಡೆನ್ಸನ್ನು ಹೇಳಿ, ಎಮ್.ಆರ್. ವಿಠ್ಠಲ್ ಅಂದರೆ ಭಾಳ ಗೌರವ ಅಣ್ಣ ಅವರಿಗೆ ಅಂತ ಅನ್ನೋದನ್ನು ನೆನಪು ಮಾಡ್ಕೊಂಡಿದ್ರು. ಇದಕ್ಕೆ ಸಂಬಂಧಪಟ್ಟಿದ್ದು ಒಂದು ಬಹಳ ಮುಖ್ಯವಾದ ಘಟನೆ ಇದೆ. ಅದು ಈಗ ಅಭಿಮಾನ್ ಸ್ಟುಡಿಯೋ ಎಲ್ಲ ಭಾಳ ಸುದ್ದಿನಲ್ಲಿದೆಯಲ್ಲ, ಮಾರಾಟ ಎಲ್ಲ. ಇದು ಈ ಸಿನಿಮಾ ಅಭಿಮಾನ್ ಸ್ಟುಡಿಯೋನ ಆಗ್ತಾವೇ ಬಾಲಕೃಷ್ಣ ಶುರು ಮಾಡಿದರು. ಶುರು ಮಾಡಿದಾಗ ಪ್ರೀಮಿಯರಲ್ಲಿ ನಾರ್ಮಲಿ ಮೈಸೂರು ಬಂಡೀಪುರಕ್ಕೆ ಮೈಸೂರು ಹತ್ರ, ಅಲ್ಲಿಂದ ಪ್ರೀಮಿಯರಲ್ಲಿ ಮಾಡೋದು ಭಾಳ ಸಹಜ. ಆಗ ಬಾಲಕೃಷ್ಣ ಶೂಟಿಂಗ್ ಬ್ರೇಕ್, ಹಳ್ಳಿನಲ್ಲಿ ತಾನೆ ಶೂಟಿಂಗ್ ಮತ್ತು ಓಡಾಡೋಕ್ಕಾಗಲ್ಲ ಅಲ್ಲಿ ಶೂಟಿಂಗ್ ಬ್ರೇಕ್ನಲ್ಲಿ ಒಂದು ಪ್ರಸ್ತಾಪ ಮಾಡಿದ್ರು ರಾಜ್ಕುಮಾರ್ ಹತ್ರ, ನೋಡಯ್ಯ ನಾನು ಹಿಂಗಿಷ್ಟೆಲ್ಲ ಕಷ್ಟಪಟ್ಟು ಸ್ಟುಡಿಯೋ ಮಾಡಿ ಎಲ್ಲ ಶೂಟಿಂಗೇ ಆಗ್ತಾಯಿಲ್ಲ, ಒಂದು ಸಿನಿಮಾ ಶೂಟಿಂಗ್ ಆದರೆ ಸ್ಟುಡಿಯೋ ಇದೆ ಅಂತಾರು ಗೊತ್ತಾಗುತ್ತೆ ಅಂದರೆ. ಅದಕ್ಕೆ ಅಣ್ಣವರು ಕೂಡಲೇ ವಿಠ್ಠಲ್ ಹತ್ರ, ಎಮ್.ಆರ್. ವಿಠ್ಠಲ್ ಹತ್ರ, ಇದು ಔಟ್ಡೋರ್ ಎಲ್ಲ ಮುಗೀಲಿ, ಇಂಡೋರು ನಮ್ಮ ಬಾಲಣ್ಣ ಸ್ಟುಡಿಯೋದಲ್ಲಿ ಮಾಡೋಣ. ಯಾಕೆ ಅಂತಂದರೆ ಪಾಪ ಅವ್ನು ಕಷ್ಟಪಟ್ಟು ಮಾಡಿದ್ದಾನೆ ನಾವು. ಸೊ ವಿಠ್ಠಲ್ ಕೂಡಲೇ ಬಾಲಕೃಷ್ಣನ ಕೈ ನನ್ನ ಕೇಳೋಕ್ಕೆ ಏನಯ್ಯ, ಖಂಡಿತ ನಿಮ್ಮ ಸ್ಟುಡಿಯೋದಲ್ಲಿ ಮಾಡೋಣ ಅಂಥೇಳಿ. ಕರೆಂಟು ಅದಕ್ಕಿನ್ನು ಕನೆಕ್ಷನ್ ಇಲ್ಲ ಸ್ಟುಡಿಯೋ. ಸೊ ನಿಮಗೆ ಏನೇ ಸ್ಟುಡಿಯೋ ಕರೆಂಟ್ ಕನೆಕ್ಷನ್ ಅದು ಬೇಕೇ ಬೇಕಲ್ಲ, ಬೇಸಿಕ್ ಅಲ್ಲ ಅದು. ಅವಾಗ ರಾಜಶೇಖರ ಮೂರ್ತಿ ಅವತ್ತು ಫೈನಾನ್ಸ್ ಮಿನಿಸ್ಟ್ರು ವೀರೇಂದ್ರ ಪಾಟೀಲ್ ಗೌರ್ಮೆಂಟ್ನಲ್ಲಿ. ಸೊ ರಾಜಶೇಖರ ಮೂರ್ತಿ ಹತ್ರ ಎಮ್.ಆರ್. ವಿಠ್ಠಲ್ ಮಾತಾಡಿ, ಅಭಿಮಾನ ಸ್ಟುಡಿಯೋದಲ್ಲಿ ನಾವು ಶೂಟಿಂಗ್ ಮಾಡ್ತಾಯಿದ್ವಿ, ಒಂದಿಷ್ಟು ನಮಗೆ ಕರೆಂಟು ಇದಾಗುವಂಗೆ ಮಾಡಿ ಅಂಥೇಳಿ. ಆವಾಗ ರಾಜಶೇಖರ ಮೂರ್ತಿಯವರು ಫೈನಾನ್ಸ್ನೆಲ್ಲ ಮಾಡಿ ಅವರೇ ಸ್ಟುಡಿಯೋ ಉದ್ಘಾಟನೆ ಮಾಡಿದ್ರು. ಸೊ ಮುಂದಿಂದೆಲ್ಲ ಬಹಳ ವೇಗವಾಗಿ ನಡೀತು. ಮಂಗಳಾಪುರದಲ್ಲಿ ಆದಮೇಲೆ ಸೊ ಪ್ರೀಮಿಯರ್ ಬದಲು ಅಭಿಮಾನ ಸ್ಟುಡಿಯೋದಲ್ಲೇ ಈ ಸಿನಿಮಾದ ಶೂಟಿಂಗು ನಡೀತು. ಇದರಲ್ಲಿ ಕುವೆಂಪು ಅವರ ನಡೆಮುಂದೆ ನುಗ್ಗಿ ನಡೆಮುಂದೆ, ಇದು ಕ್ಲೈಮ್ಯಾಕ್ಸ್. ಇದನ್ನು ಬಳಸ್ಕೊಂಡು ಮನ್ನಾಡೆ ಯಂತ್ರ ಆಡಿಸ್ಬೇಕು ಅಂತ ಈ ಸಿನಿಮಾ ಮಾಡಿದ್ರು. ಏನು ಅಂದರೆ ಅವಾಗೆಲ್ಲ ಮುಂಬೈ ಆರ್ಕೆಸ್ಟ್ರಾ ಭಾಳ ಕಾಸ್ಟ್ಲಿ. ಸೊ ನೀವು ಮುಂಬೈ ಆರ್ಕೆಸ್ಟ್ರಾದ ರೇಟ್ ನಮಗೆ ಕೊಟ್ಟು ಹಾಡ್ಸೋಕ್ಕಾಗಲ್ಲ ಅಂದಾಗ ರಂಗರಾವ್ ಮ್ಯೂಸಿಕ್ ಡೈರೆಕ್ಟ್ರು, ಸೊ ಇಲ್ಲಿಂದ ಬ್ಯಾಕ್ ಪ್ರೊಜೆಕ್ಷನ್ ತೊಗೊಂಡು ಹೋಗ್ತೀನಿ ಅಂತನ್ನುವಾಗ ಇಲ್ಲಿಂದ ಆರ್ಕೆಸ್ಟ್ರಾ ಅದರ ಸೌಂಡ್ ರೆಕಾರ್ಡಿಂಗ್ ಈಗ ಅದೆಲ್ಲ ಸುಲಭ, ಈಗ ರೆಕಾರ್ಡಿಂಗ್ ನಡೆಯೋದೇ ಹಾಗೆ, ಆಗೋದು ಬಹಳ ದೊಡ್ಡ ವಿಷಯ ಅದು. ಸೊ ಆ ಟ್ರ್ಯಾಕನ್ನು ಇಟ್ಕೊಂಡು ತೊಗೊಂಡು ಹೋಗಿ ಮನ್ನಾಡೆ ಹತ್ರ ಕಣ್ಣಿಲ್ಲವೇನೋ ನಿಜ ಕಾಣಿಸೋದೇನೋ ಹಾಡಿಸಿದ್ರು. ನಡೆಮುಂದೆ ನುಗ್ಗಿ ನಡೆಮುಂದೆ ಇದನ್ನು ಪಿ.ಬಿ. ಶ್ರೀನಿವಾಸ್ ಹಾಡೋದು. ಎರಡು ಬಹಳ ಮಾರ್ಗದರ್ಶಿ. ಇಲ್ಲಿ ಹಾಡು ಬಹಳ ಮುಖ್ಯ ಅಲ್ಲ, ಸಿನಿಮಾ
ಬಹಳ ಮುಖ್ಯ ಮತ್ತು ಬಹಳ ಬೇರೆ ಥರದ ಸಿನಿಮಾಗಳು ಅಣ್ಣವರಿಗೆ ಬಹಳ ಇಷ್ಟ. ಸೊ ಅಭಿವೃದ್ಧಿ ಅನ್ನೋದನ್ನು ಈ ಥರದಲ್ಲೆಲ್ಲ ಹೇಳಬಹುದು ಅನ್ನುವ ದೃಷ್ಟಿಯಿಂದ ಇದು ಬಹಳ ಇಂಪಾರ್ಟೆಂಟ್ ಸಿನಿಮಾ ಅಂತ ಅಣ್ಣವ್ರನ್ನ ಯಾವಾಗಲೂ ನೆನಪು ಮಾಡ್ಕೊಳ್ಳೋರು.